ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೇನೆ. ಹಾಗೆ ನಾನು ಇವತ್ತು ತೊರಕೆ ಮೀನಿನ ಗಸಿ ಮಾಡ್ತಾ ಇದ್ದೇನೆ, ಅದು ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಇಲ್ಲಿ ನೋಡಿ, ಇಲ್ಲಿ ದುಬೈಯಲ್ಲಿ ಈ ತೊರಕೆ ಮೀನುಂಟಲ್ಲ, ಸ್ಟಿಂಗ್ರೇ ಫಿಶ್ ಅಂತ ಹೇಳ್ತಾರೆ, ಇದಕ್ಕೆ ತುಂಬ ಕಡಿಮೆ ರೇಟ್ ಆಯಿತಾ. ಕೆಜಿಗೆ 5 ದಿರಮ್, ಅಂದರೆ ಇಂಡಿಯಾದ್ದು 125 ರುಪೀಸ್ ಆಯಿತು. ಮೊದಲೆಲ್ಲ ಈ ಬೂತಾಯಿ ಉಂಟಲ್ಲ, ಅದಕ್ಕೆ ತುಂಬ ಕಡಿಮೆ ಇತ್ತು ರೇಟ್ ಇಲ್ಲಿ ದುಬೈಯಲ್ಲಿ. ಈಗ ಉಂಟಲ್ಲ, ಬೂತಾಯಿಗೆ ರೇಟ್ ಜಾಸ್ತಿ ಆಗಿದೆ, ಬೂತಾಯಿಗೆ ಪಾಂಪ್ಲೆಟ್ ಇದ್ದು ರೇಟ್ ಆಗಿದೆ. ಹಾಗೆ ಇದರ ರೇಟ್ ನೋಡಿ, ನಾನು ಇದರಲ್ಲಿ 650 ಗ್ರಾಮ್ ಉಂಟು, ಅಂದರೆ ಇದಕ್ಕೆ 3 ದಿರಮ್ 75 ಫಿಲ್ಸ್ ಕೊಟ್ಟು ತಂದಿದ್ದೇನೆ. ಇದರ ಒಳ್ಳೆ ಗಸಿ ಮಾಡಬೇಕು. ಹಾಗೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ನೋಡಿ. ಇಲ್ಲಿ ನಾನು ಇದನ್ನು ಸರಿಯಾಗಿ ನೀರಲ್ಲಿ ತೊಳೆದು ಎಲ್ಲ ತಂದಿದ್ದೇನೆ. ಮತ್ತು ಇದು ಕೆಂಪು ಕೆಂಪು ಇರುತ್ತೆ, ಅದರ ರಕ್ತ ಎಲ್ಲ ನೋಡಲಿಕ್ಕೆ ಒಂಥರ, ಅದಕ್ಕೆ ಸರಿಯಾಗಿ ನೀರಲ್ಲಿ ತೊಳೆಯಬೇಕು. ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಸಿನ ಹುಡಿ ಹಾಕಿ ಸರಿಯಾಗಿ ಕಲಸಿ ಒಂದು 15 ನಿಮಿಷ ಆದರೂ ಇಡಬೇಕು. ಮತ್ತು ಇಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಮಸಾಲಕ್ಕೆ ತೆಂಗಿನ ತುರಿ ಮತ್ತು ಅರ್ಧ ಈರುಳ್ಳಿ ಮತ್ತು ಒಂದು 2-3 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಟ್ಯಾಮ್ರಿನ್. ಮತ್ತು ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದರೆ ಸೂಪರ್ ಆಗುತ್ತೆ ಆಯಿತಾ. ಇಲ್ಲಿ ನಾನು ನೋಡಿ, ನನ್ನದು ಹೋಮ್ ಮೇಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ನೀರು. ಮತ್ತು ಇದನ್ನು ಸರಿಯಾಗಿ ಗ್ರೈಂಡ್ ಮಾಡಿ ತರಬೇಕು. ಮತ್ತು ಈ ಥರ ಚಿಲ್ಲಿ ಪೌಡರ್ ಇದ್ದರೆ, ಅಂದರೆ ಮಿಕ್ಸ್ ಚಿಲ್ಲಿ ಪೌಡರ್, ಅದರಲ್ಲಿ ಅರಸಿನ ಹುಡಿ ಎಲ್ಲ ಇದೆ, ಕೊತ್ತಂಬರಿ ಹುಡಿ ಅದು ಇದು ಎಲ್ಲ ಇದೆ, ಅದಕ್ಕೋಸ್ಕರ ಅದು ಇದ್ದರೆ. ಮತ್ತು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹುಳಿ, ತೆಂಗಿನ ತುರಿ ಹಾಕಿದರೆ ಆಯಿತು. ನೋಡಿ, ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಮೀನು ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಜಾಸ್ತಿ ಆಯಿತಾ. ಹಾಗೆ ಇದಕ್ಕೆ ನಾನು ಹಾಕಿದ್ದೇನೆ ಹಸಿ ಶುಂಠಿ ಮತ್ತು 3-4 ಹಸಿ ಗ್ರೀನ್ ಚಿಲ್ಲಿ. ತುಂಬ ಸೂಪರಾಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇದಕ್ಕೆ ನೀರು ಎಲ್ಲ ಹಾಕಿ ಹದ ಮಾಡಿದ್ದೇನೆ. ನಿಮಗೆ ಎಷ್ಟು ಹದ ಬೇಕೋ ಆ ರೀತಿ ಮಾಡಿದರೆ ಆಯಿತು. ಮತ್ತು ಇದು ಮಣ್ಣಿನ ಪಾತ್ರೆಯಲ್ಲಿ ಮತ್ತೆ ಮತ್ತೆ ಆಗುವಾಗ ಸ್ವಲ್ಪ ದಪ್ಪ ಆಗುತ್ತೆ. ನೀರು ಆಗಿದೆ ಅಂತ ಟೆನ್ಷನ್ ಮಾಡಬೇಡಿ. ನೋಡಿ, ಈ ರೀತಿ ಮಾಡಿದ್ದೇನೆ. ಮತ್ತು ಈ ಹಸಿಮೆಣಸು ಹಾಕಿದ್ರಂತೂ ಅದರ ಫ್ಲೇವರೇ ಬೇರೆ ಆಯಿತಾ. ಈ ಮೀನು ಬಂಗುಡೆ ಎಲ್ಲ ಬೂತ ಎಲ್ಲ ಮಾಡುವಾಗ ಇದು ಮಾಡಬೇಕು ಅಂತ ಹೇಳ್ತಾರೆ, ಹಸಿ ಮೆಣಸು ಹಾಕಬೇಕು, ಸೂಪರಾಗುತ್ತೆ. ಈಗ ಗ್ಯಾಸ್ನ ಮೇಲೆ ಇಟ್ಟಿದ್ದೇನೆ. ನೋಡಿ, ಸ್ವಲ್ಪ ಬಾಯ್ಲ್ ಆಗುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೂಪರಾದ ಗ್ರೇವಿ ರೆಡಿ ಆಗುತ್ತೆ. ಮತ್ತು ಈಗ ಬಾಯ್ಲ್ ಆಗ್ತಾ ಉಂಟು. ಬಾಯ್ಲ್ ಆಗುವಾಗ ಈ ಮೀನನ್ನು, ಅಂದರೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವಲ್ಲ ಅರಸಿನ ಹುಡಿ ಮತ್ತು ಉಪ್ಪು ಹಾಕಿ, ಅದನ್ನು ಪುನಃ 2-3 ನೀರಲ್ಲಿ ತೊಳಿಬೇಕು. ಆಗ ಅದರ ಸ್ಮೆಲ್ ಮತ್ತು ಅದು ಸರಿಯಾಗಿ ಕ್ಲೀನ್ ಆಗುತ್ತೆ. ಡೈರೆಕ್ಟ್ ಹಾಕಬಾರ್ದು. ಬೇರೆ ಬಂಗುಡೆ ಎಲ್ಲ ಡೈರೆಕ್ಟ್ ಹಾಕ್ಬೋದು, ಬಟ್ ಈ ಮೀನು ಸ್ವಲ್ಪ ಮೊದಲು ಕೂಡ ಕ್ಲೀನ್ ಮಾಡಿದ್ದೇನೆ. ನೆಕ್ಸ್ಟ್ ಕೂಡ ಮ್ಯಾರಿನೇಟ್ ಮಾಡಿದ ಮೇಲೆ ಕೂಡ ಇದಕ್ಕೆ ಗ್ರೇವಿಗೆ ಹಾಕುವಾಗ ಸರಿಯಾಗಿ 2 ಸರಿ ನೀರಲ್ಲಿ ತೊಳೆದು ತರಬೇಕು. ಮತ್ತು ಈ ಗ್ರೇವಿ ಬಾಯ್ಲ್ ಆದಾಗೆ ಇದಕ್ಕೆ ಮೀನನ್ನು ಹಾಕಿದರೆ ಆಯಿತು. ಇದು ಬಾಕಿ ಮೀನುಗಿಂತ ಸ್ವಲ್ಪ ಟೈಮ್ ತಗೊಳುತ್ತೆ, ಅಂದರೆ ಒಳಗಿಂದ ಕುಕ್ ಆಗಲಿಕ್ಕೆ. ತೊರಕೆ ಮೀನು ನೋಡಿ, ತುಂಬ ಮಂದಿ ಇಲ್ಲಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದರ ರೇಟ್ ಕಡಿಮೆ ಅನಿಸುತ್ತೆ. ಮತ್ತು ಇಂಡಿಯಾದಲ್ಲಿ ಎಷ್ಟು ಇದೆ ಗೊತ್ತಿಲ್ಲ ನನಗೀಗ. ಹಾಗೆ ನೋಡಿ, ಇದರ ಡ್ರೈ ಫಿಶ್ ಕೂಡ ಇರುತ್ತೆ ಇದರಲ್ಲಿ, ತೊರಕೆ ಮೀನು ಕೂಡ. ಮತ್ತು ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಕೊಡಬೇಕು. ನಾನು ಇಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ತೆಂಗಿನ ಎಣ್ಣೆನೇ ತಗೊಳ್ಬೇಕು, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಒಳ್ಳೆಯದಾಗುತ್ತೆ ಗ್ರೇವಿ. ಅದಕ್ಕೆ ತೆಂಗಿನ ಎಣ್ಣೆ ಮತ್ತು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ಅದಕ್ಕೆ ಕರಿ ಲೀವ್ಸಲ್ಲಿ ಒಗ್ಗರಣೆ ಕೊಡಬೇಕು. ಸೂಪರಾದ ತೊರಕೆ ಮೀನು ಗಸಿ ರೆಡಿಯಾಗುತ್ತೆ ನೋಡಿ. ಇದಕ್ಕೆ ಒಂದು ಬಾಯ್ಲ್ ರೈಸ್ ಇದ್ದರೆ ಮತ್ತೇನು ಬೇಕು ಹೇಳಿ, ಸೂಪರಾಗುತ್ತೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ತೊರಕೆ ಮೀನಿನ ಗಸಿ. ಮತ್ತು ಕೆಲವರು ಮೀನು ತಿನ್ನದವರು ನೋಡಿಯೇ ವ್ಯಾಕ್ ಮಾಡ್ತಾರೆ, ಅಂಥವರು ನೋಡಬೇಡಿ ಇಂಥ ವಿಡಿಯೋವನ್ನು. ಮತ್ತು ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ಸ್ ಮಾಡಿ ಹೇಳಿ ಮಾರಾಯರೆ, ಹೇಗಾಯಿತು ಈ ನನ್ನ ರೆಸಿಪಿ, ನನ್ನ ತೊರಕೆ ಮೀನಿನ ಗಸಿ ಅಂತ. ಓಕೆ, ನೀವು ಕೂಡ ಮಾಡಿ ಈ ರೀತಿಯ ತೊರಕೆ ಮೀನು ಗಸಿ. ತುಂಬ ಕಡಿಮೆ. ಯಾರೆಲ್ಲ UAಯಲ್ಲಿ ಇದ್ದೀರಾ ಟ್ರೈ ಮಾಡಿ, ಮತ್ತು ಇಂಡಿಯಾದವರು ಕೂಡ ಟ್ರೈ ಮಾಡಿ. ನೋಡಿ, ನಾನು ಇಲ್ಲಿ ವೈಟ್ ರೈಸ್ ಜೊತೆ, ಇದಕ್ಕೆ ಬಾಯ್ಲ್ ರೈಸ್ ಬೇಕು ಮಾತ್ರ, ಸೂಪರ್ ಆಗುತ್ತೆ. ಹಾಗೆ ವೈಟ್ ರೈಸ್ ಜೊತೆ ಬೀನ್ಸ್ ಮತ್ತು ತೊರಕೆ ಮೀನುಗಸಿ. ಬಾಯ್ ಬಾಯ್.